ಕನ್ನಡ ಶಾಲೆಗಳನ್ನು ಉಳಿಸಬೇಕು ಬೆಳೆಸಬೇಕು ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಸರ್ಕಾರಿ ಶಾಲೆಗಳು ಅಂದರೆ ಮೂಗು ಮುರಿಯೋರೇ ಜಾಸ್ತಿ. ಸರ್ಕಾರಿ ಶಾಲೆ ಅಂದ ಕೂಡಲೇ ಅಲ್ಲಿ ಸರಿಯಾದ ವ್ಯವಸ್ಥೆ ಇರೋದಿಲ್ಲ, ಸರಿಯಾದ ಕಟ್ಟಡ ಇರಲ್ಲ. ಆದರೆ ಈ ರೀತಿಯೂ ಸರ್ಕಾರ ಶಾಲೆ ಇರಬಹುದು ಅನ್ನೋದಕ್ಕೆ ಇಲ್ಲೊಂದು ನಿದರ್ಶನ ಇದೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಕಲ್ಲಹಳ್ಳಿ ಗ್ರಾಮದಲ್ಲಿರುವ ಶಾಲೆ ನೋಡಿದ್ರೆ ಇದು ಸರ್ಕಾರಿ ಶಾಲೆನಾ ಎನ್ನುವ ಅನುಮಾನ ಕಾಡುತ್ತೆ. ಯಾಕಂದ್ರೆ ಈ ಶಾಲೆ ಯಾವ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲದಂತಿದೆ. ಈ ಶಾಲೆಯಲ್ಲಿ ವಿಶಾಲವಾದ ಆಟದ ಮೈದಾನ, ಸ್ವಚ್ಛವಾದ ಹೈಟೆಕ್ ಶೌಚಾಲಯ, ಗ್ರಂಥಾಲಯ, ಕಂಪ್ಯೂಟರ್ ಲ್ಯಾಬ್, ವಿದ್ಯಾರ್ಥಿಗಳಿಗೆ ಕೂರಲು ಆಧುನಿಕ ಶೈಲಿಯ ಚೇರ್ ವ್ಯವಸ್ಥೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವ ರೀತಿಯಲ್ಲಿ ವಿಶೇಷ ಆಟಿಕೆಗಳು ಸೇರಿದಂತೆ ಖಾಸಗಿ ಶಾಲೆಗೆ ಸೈಡ್ ಹೊಡೆಯುವಂತಿದೆ ಇಲ್ಲಿನ ಸೌಲಭ್ಯಗಳು. ನಮ್ಮ ನಂಜನಗೂಡು ಪಟ್ಟಣದಿಂದ ಕೇವಲ 2 ಕಿಲೋಮೀಟರ್ ಅಂತರದಲ್ಲಿ ಕಲ್ಲಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ. ಕಟ್ಟಡ ತುಂಬ ಸುಸಜ್ಜಿತವಾಗಿ ಯಾವುದೇ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲದಿರೋ ಕಟ್ಟಡ ಇದೆ. ಮತ್ತು ರೂಮ್ಗಳು ಸಾಕಷ್ಟಿದೆ, ಎಲ್ಲ ಫರ್ನಿಚರು ಇದೆ, ಮತ್ತು ಲೈಬ್ರರಿ ಇದೆ, ಜೊತೆಗೆ ಕಂಪ್ಯೂಟರ್ ಶಿಕ್ಷಣ ಕೂಡ ಇದೆ. ಸಾಕಷ್ಟು ಮಂದಿ ಶಿಕ್ಷಕರಿದ್ದಾರೆ. ತುಂಬ ಸುಸಜ್ಜಿತವಾಗಿ ಒಳ್ಳೆಯ ಉತ್ತಮವಾದ ಶೌಚಾಲಯ ಇದೆ. ಎಲ್ಲ ವಾತಾವರಣ ತುಂಬ ಚೆನ್ನಾಗಿದೆ. ಈ ಶಾಲೆಯನ್ನ ನಂಜನಗೂಡಿನ ಜೂಬಿಲಿಯಂಟ್ ಕಾರ್ಖಾನೆ ಆಡಳಿತ ಮಂಡಳಿ ದತ್ತು ತೆಗೆದುಕೊಂಡು ಶಾಲೆಗೆ ಹೈಟೆಕ್ ಸ್ಪರ್ಶ ನೀಡುವ ಕೆಲಸ ಮಾಡಿದ್ದಾರೆ. ಹೈಟೆಕ್ ಸೌಲಭ್ಯ ಹೊಂದಿದ್ದರೂ ಇಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆ 40ರ ಗಡಿ ದಾಟಿಲ್ಲ. ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರಿಸಿ ಎಂದು ಬಿಇಒ ಮನವಿ ಮಾಡಿದ್ದಾರೆ. ಕಲ್ಲಹಳ್ಳಿ ಗ್ರಾಮ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಇದರ ಸದುಪಯೋಗ ಪಡ್ಕೊಂಡು ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗೆ ಸೇರಿಸುವ ಬದಲು ನಮ್ಮ ಸರ್ಕಾರಿ ಶಾಲೆಗಳಿಗೆ ಸೇರಿಸುವ ಮೂಲಕ ಆ ಒಂದು ಶಾಲೆಯಲ್ಲಿ ಮಕ್ಕಳ ದಾಖಲಾತಿಯನ್ನು ಹೆಚ್ಚು ಮಾಡಬೇಕಾಗಿ ಆ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ನಾನು ಈ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೇನೆ. ಸರ್ಕಾರಿ ಶಾಲೆ ಎಂದ್ರೆ ಮೂಗು ಮುರಿಯುವ ಜನರಿಗೆ ಇದೊಂದು ಮಾದರಿ ಶಾಲೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಆದರೆ ಇದನ್ನ ಜೂಬಿಲಿಯಂಟ್ ಕಾರ್ಖಾನೆ ದತ್ತು ಪಡೆದಿರುವುದಕ್ಕೆ ಹೈಟೆಕ್ ಸ್ಪರ್ಶ ಪಡೆದಿದೆ. ಸರ್ಕಾರ ಎಲ್ಲ ಶಾಲೆಗಳನ್ನ ಈ ರೀತಿ ಮಾಡಿದಾಗ ಜನರನ್ನ ಆಕರ್ಷಿಸುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, News 18 ಮೈಸೂರು.